ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಜಡಿಯಪ್ಪ ಡೆಪ್ಟಿ ರೇಂಜ್ ಆಫೀಸರ್. ಈಗ ಇವರು 10ನೇ ತಾರೀಕು ಈ ಗ್ರಾಮಸ್ಥರು ಫೋನ್ ಮಾಡಿದ್ರು, ಈ ತರ ಇಲ್ಲಿ ಕರಡಿ ಗ್ರಾಮದಲ್ಲಿ ಬಂದು ಓಡಾಡ್ತಾ ಇದೆ, ತೊಂದರೆ ಕೊಡ್ತಾ ಇದೆ ಅಂತ. ಸೊ ಅವತ್ತು ನೈಟೇ ನಾವು ಇಮಿಡಿಯೇಟ್ ಆಗಿ ಬಂದು ಇಲ್ಲೆಲ್ಲ ತಪಾಸಣೆ ಮಾಡಿದ್ವಿ. ಕರಡಿ ಹೆಜ್ಜೆ ಗುರುತು ಅವೆಲ್ಲ ನಮಗೆ ಕಂಡು ಬಂದು ಸ್ಕ್ಯಾಟ್ ಆದ್ರಲ್ಲ. ಆಮೇಲೆ ಇಮಿಡಿಯೇಟ್ ಆಗಿ ನಾವು ತಿರ್ಗಾ ಮಾರನೇ ದಿನ ಬೆಳಿಗ್ಗೆನೆ ನಾವು ಫೋನ್ ವ್ಯವಸ್ಥೆ ಮಾಡಿ ಅದನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿ ಈ ರೀತಿ ಕರಡಿ ಒಂದು ಊರಲ್ಲಿ ದಾಂಧಲೆ ಮಾಡ್ತಾ ಇದೆ ಅಂತ ತಿಳಿಸಿ ಅವರಿಂದ ಪರ್ಮಿಷನ್ ತಗೊಂಡು ನಾವು ಫೋನನ್ನ ಇಲ್ಲಿ ತಂದು ಇಟ್ವಿ. ಸೊ ಅದು 2 ದಿನ ಅಬ್ಸರ್ವ್ ಮಾಡಿದ್ವಿ, ಅದು ಅಲ್ಲಿ ಫೋನ್ ಬೀಳಿಲ್ಲ. ಸೊ ಇವತ್ತು ಬೆಳಿಗ್ಗೆ ಒಂದು ಸುಮಾರು 7 ಗಂಟೆಗೆ ಅವರು ಗ್ರಾಮಸ್ಥರು ಫೋನ್ ಮಾಡಿದ್ರು, ಈ ರೀತಿ ಊರೊಳಗಡೆನೆ ಬಂದು ಇದು ಮಾಡ್ತಾ ಇದೆ, ಕರಡಿ ಬಂದು ಸುತ್ತಾಡ್ತಾ ಇದೆ, ಜನರಿಗೆಲ್ಲ ಭಯ ಭೀತಿ ಹುಟ್ಟಿಸ್ತಾ ಇದೆ ಅಂತ ಅಂದ್ಕೂಡಲೇ ನಾವು ನಮ್ಮ ಸಿಬ್ಬಂದಿ ಸುಮಾರು 12 ಜನ ಸಿಬ್ಬಂದಿಗಳ ಜೊತೆ ಬಂದು ನಾವು ಈ ರೀತಿ ಎಲ್ಲ ಕಾರ್ಯಾಚರಣೆ ಮಾಡಿದ್ವಿ. ಎಲ್ಲ ಗ್ರಾಮಸ್ಥರ ಅವರ ಸಹಾಯದಿಂದ ಬಲೆ ಮುಖಾಂತರ ಕರಡಿ ಹಿಡಿದ್ವಿ. ಅದು ಕರಡಿ ತುಂಬಾ ದೊಡ್ಡದೇನಲ್ಲ, ಸಬ್ ಅಡಲ್ಟ್ ಆಗಿದೆ, ಮೀಡಿಯಂ ಸೈಜ್ ಇದೆ. ಅದಕ್ಕೆ ಎಲ್ಲೋ ಯಾವುದೋ ಒಂದು ರೈತರು ಇಲ್ಲ ಯಾರು ಬಲೆ ಹಾಕಿರೋದ್ರಿಂದ ಅದಕ್ಕೆ ಬಲೆಗೆ ಸಿಕ್ಕಾಕೊಂಡು ಸ್ವಲ್ಪ ಕಾಲಿಗೆ ಗಾಯ ಆಗಿದೆ. ಸೊ ಹಾಗಾಗಿ ಅದು ಓಡಾಡಕ್ಕೆ ಆಗ್ತಿಲ್ಲ, ಫಾಸ್ಟ್ ಆಗಿ ಓಡಾಡೋಕೆ ಆಗ್ತಿಲ್ಲ. ಸೊ ಹಾಗಾಗಿ ಅದು ನಿಂತಲ್ಲೇ ನಿಂದಿರ್ತಾ ಇತ್ತು. ಸರ್, ಈಗ ಬಿತ್ತನೆ ಟೈಮ್ ರೈತರು ಬಿತ್ತನೆ ಮಾಡಿದ್ದಾರೆ, ಇದು ಹೊಲಕ್ಕೆ ಹೋಗ್ಬೇಕಾಗುತ್ತೆ, ಅಲ್ಲೇನಾದ್ರೂ ದಾಳಿ ಮಾಡಿದ್ರೆ ಕರಡಿ ಅದಕ್ಕೆ ಏನ್ ಕ್ರಮ ಕೈಗೊಳ್ತಾರೆ ನಾವು? ಅಲ್ಲ, ಯೂಶುವಲಿ ಆತರ ದಾಳಿ ಮಾಡೋದಿಲ್ಲ. ಯಾವಾಗ ಅಂದ್ರೆ ಕರಡಿ ಮರಿಗಳ ಜೊತೆ ಇದ್ದಾಗ ಆತರ ಸಿಚುವೇಶನ್ ಬರುತ್ತೆ. ಇದು ಮರಿ ಆಗಿರೋದ್ರಿಂದ ಅಂತ ದಾಳಿ ಮಾಡೋ ಸಂಭವ ಇಲ್ಲ. ಅದು ಗಾಯ ಆಗಿರೋದ್ರಿಂದ ಅದು ಬೇರೆ ಫಾರೆಸ್ಟ್ ಅಲ್ಲಿ ತನ್ನ ಊಟನ ಅಂದ್ರೆ ಅದ್ರದ್ದು ಆಹಾರ ಹುಡ್ಕೊಳಕ್ ಆಗದೆ ಇದು ಗ್ರಾಮಕ್ಕೆ ಬಂದೈತೆ ಅಷ್ಟೇ. ಅದಕ್ಕೆ ಈಗ ನಾವು ಹಿಡಿದಿದ್ದೀವಿ, ಅದನ್ನ ಟ್ರೀಟ್ಮೆಂಟ್ ಕೊಟ್ಟು ಮೇಲಧಿಕಾರಿಗಳು ತಿಳಿಸಿ ನಾವು ಜೂಗೆ ಬಿಡೋದಂತ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.